ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಾಕಿಸ್ತಾನ ತನ್ನನ್ನು ತಾನು ಕಂಪ್ಲೀಟ್ ಆಗಿ ಅಮೆರಿಕಾಗೆ ಮಾರಾಟ ಮಾಡಿಕೊಳ್ಳೋದಕ್ಕೆ ಹೊರಟಿದೆ, ಅಂದ್ರೆ ಅಡ ಇಡ್ತಾ ಇದೆ. ಈ ಪಾಕಿಸ್ತಾನದವರಿಗೆ ಅನಿರೀಕ್ಷಿತವಾಗಿ ಸಿಕ್ಕಂತಹ ಅಮೆರಿಕದ ಸ್ನೇಹ ಇದೆಯಲ್ಲ, ಇದನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಳೋದು ಅನ್ನುವಂಥದ್ದು ಅರ್ಥನೇ ಆಗ್ತಾ ಇಲ್ಲ. ಹೀಗಾಗಿ ಅವರು ಮೊದಲಿಗೆ ಅಮೆರಿಕದ ಟ್ರಂಪ್ ಅನ್ನು ಖುಷಿಪಡಿಸೋದಕ್ಕೆ ತನ್ನ ಬಳಿಯಲ್ಲಿ ಅಪಾರವಾದಂತಹ ಕ್ರೂಡ್ ಆಯಿಲ್ ರಿಸರ್ವ್ ಇದೆ, ನೀವು ಬಂದು ಇನ್ವೆಸ್ಟ್ ಮಾಡಿ ಅಂತ ಆಫರ್ ಕೊಟ್ಟರು. ಟ್ರಂಪ್ಗೆ ಅದು ಬಹಳ ಸುಮಧುರವಾಗಿ ಕೇಳಿಸ್ತು. ಅದಾದ ಬಳಿಕ ಈ ಆಸಿಮ್ ಮುನೀರ್ ಮತ್ತು ಶಾಬಾಜ್ ಶರೀಫ್ ಇಬ್ಬರೂ ಕೂಡ ಅಮೆರಿಕಾಗೆ ಹೋಗಿ ಟ್ರಂಪ್ ಅನ್ನು ಭೇಟಿಯಾಗಿದ್ರಲ್ಲ, ಆ ಸಂದರ್ಭದಲ್ಲಿ ಒಂದು ಬಾಕ್ಸ್ಗೆ ಒಂದಷ್ಟು ರೇರ್ ಅರ್ತ್ ಮಿನರಲ್ಸ್ ಅನ್ನು ಹಾಕೊಂಡು ಹೋಗಿದ್ರು. ನಮ್ಮ ಬಳಿಯಲ್ಲಿ ಇಂತಹ ರೇರ್ ಅರ್ತ್ ಮಿನರಲ್ಸ್ ಇದೆ, ನೀವು ಬಂದು ಇನ್ವೆಸ್ಟ್ ಮಾಡಿ ಅಂತ ಆಫರ್ ಕೊಟ್ಟರು. ಈಗ ಇದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಪಾಕಿಸ್ತಾನ ಒಂದು ದೊಡ್ಡ ಬಂದರನ್ನೇ ಆಫರ್ ಮಾಡಿದೆ. ನಮ್ಮಲ್ಲಿರುವಂತಹ ಒಂದು ಬಂದರನ್ನ ನಿಮಗೆ ಕೊಟ್ಟು ಬಿಡ್ತೀವಿ, ನೀವೇ ಬಂದು ಅದನ್ನು ಡೆವಲಪ್ ಮಾಡಿ, ನೀವೇ ಬಂದಲ್ಲಿ ಇನ್ವೆಸ್ಟ್ ಮಾಡಿ, ಕಂಪ್ಲೀಟ್ ಆಕ್ಸೆಸ್ ನಿಮಗೆ ಸಿಗುತ್ತೆ. ಇದರಿಂದಾಗಿ ಅರಬ್ಬಿ ಸಮುದ್ರದಲ್ಲಿ ನಿಮಗೆ ಹಿಡಿತ ಬರುತ್ತೆ, ಈ ರೀಜನ್ನಲ್ಲಿ ನಿಮ್ಮ ಪ್ರಭಾವ ಜಾಸ್ತಿ ಆಗುತ್ತೆ ಅಂತ ಅಮೆರಿಕದ ಟ್ರಂಪ್ಗೆ ಹೂ ಮುಡಿಸೋದಕ್ಕೆ ಪಾಕಿಸ್ತಾನ ಹೊರಟಿದೆ. ಇದು ಭಾರತಕ್ಕೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಪಾಕಿಸ್ತಾನ ಬಂದರನ್ನಾದರೂ ಮಾರಾಟ ಮಾಡಿಕೊಳ್ಳಲಿ, ಏರ್ಪೋರ್ಟ್ ಅನ್ನಾದರೂ ಮಾರಾಟ ಮಾಡಿಕೊಳ್ಳಲಿ, ಅದರಿಂದ ಭಾರತಕ್ಕೆ ಏನು ಅಂತ ಕೆಲವರಿಗೆ ಅನ್ನಿಸಬಹುದು. ಆದರೆ ಪಾಕಿಸ್ತಾನ ಇಲ್ಲಿ ಎಂತಹ ತಂತ್ರ ಮಾಡ್ತಾ ಇದೆ ಗೊತ್ತಾ? ಒಂದು ಕಡೆ ಗ್ವಾದಾರ್ ಬಂದರ್ ಇದೆ, ಅದನ್ನು ಚೈನಾ ಕೊಟ್ಟಾಗಿದೆ. ಇನ್ನೊಂದು ಕಡೆ ಭಾರತ ಈ ಇರಾನ್ಗೆ ಹೋಗ್ಬಿಟ್ಟು ಚಹಬಾರ್ ಬಂದರನ್ನು ಅಭಿವೃದ್ಧಿಪಡಿಸಿ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ. ಈಗ ಪಾಕಿಸ್ತಾನ ಈ ಎರಡೂ ಬಂದರಿಗೆ ಹತ್ತಿರ ಇರುವಂತೆ ಒಂದು ಬಂದರನ್ನ ಅಮೆರಿಕಾಗೆ ಮಾರಾಟ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಹೀಗಾಗಿ ಈ ವಿಚಾರ ಭಾರತಕ್ಕೆ ಸ್ವಲ್ಪ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಮಿತ್ರರೇ, ಪಾಕಿಸ್ತಾನದ ಈ ದಿವಾಳಿತನದ ಕುರಿತಾಗಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಯಾಕೋಸ್ಕರವಾಗಿ ಪಾಕಿಸ್ತಾನ ಈ ಬಂದರನ್ನು ಅಮೆರಿಕಾಗೆ ಆಫರ್ ಮಾಡ್ತಾ ಇದೆ, ಇದರಿಂದ ಭಾರತಕ್ಕೆ ಏನೇನು ಸಮಸ್ಯೆಗಳಾಗಬಹುದು ಅಥವಾ ಏನು ಸಮಸ್ಯೆಗಳಾಗೋದಿಲ್ವಾ, ಎಲ್ಲದರ ಕುರಿತಾಗಿ ಈ ವಿಡಿಯೋದಲ್ಲಿ ಡೀಟೇಲ್ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಒಂದು ದೇಶ ತನ್ನ ಸಾರ್ವಭೌಮತ್ವವನ್ನ, ತನ್ನ ಸ್ವಾತಂತ್ರ್ಯವನ್ನ, ಜೊತೆಗೆ ತನ್ನ ಸ್ವಾಭಿಮಾನವನ್ನೇ ಮಾರಾಟಕ್ಕಿಟ್ಟಿದ್ದೇ ಆದ್ರೆ ಯಾವ ಪರಿಸ್ಥಿತಿ ಬರುತ್ತೆ ಅನ್ನೋದಕ್ಕೆ ಪಾಕಿಸ್ತಾನ ಬೆಸ್ಟ್ ಎಕ್ಸಾಂಪಲ್. ಅವರಿಗೆ ಎಲ್ಲದನ್ನ ಮಾರಾಟ ಮಾಡೋದಕ್ಕೆ ಸಿದ್ಧ ಆಗಿದ್ದಾರೆ. ಇದೇ ರೀತಿಯಾಗಿ ಮುಂದುವರೆದಿದ್ದೇ ಆದ್ರೆ ನಾಳೆ ಬಲೂಚಿಸ್ತಾನ, ಖೈಬರ್ ಪಖ್ತೂನ್ವಾ, POK ಇದನ್ನೆಲ್ಲ ಪಾಕಿಸ್ತಾನ ಮಾರಾಟ ಮಾಡಿದ್ರು ಏನು ಆಶ್ಚರ್ಯ ಇಲ್ಲ. ಆ ರೀತಿಯಾದಂತಹ ಸ್ಥಿತಿಗೆ ಪಾಕಿಸ್ತಾನ ಹೋಗ್ತಾ ಇದೆ. ಸದ್ಯ ಪಾಕಿಸ್ತಾನ ಟ್ರಂಪ್ ಸರ್ಕಾರಕ್ಕೆ ಒಂದು ಆಫರ್ ಮಾಡಿದೆ, ನಮ್ಮ ಪಾಸ್ನಿ ಬಂದರನ್ನು ಕೊಡ್ತೀವಿ, ನೀವು ಬೇಕಾದ್ರೆ ತೆಗೆದುಕೊಳ್ಳಿ ಅಂತ. ಈ ಪಾಸ್ನಿ ಇದೆಯಲ್ಲ, ಇದು ಬಲೂಚ್ ಪ್ರಾಂತ್ಯದ ಗ್ವಾದಾರ್ ಜಿಲ್ಲೆಯಲ್ಲಿ ಬರುತ್ತೆ. ಆಲ್ರೆಡಿ ಇಲ್ಲೊಂದು ಪೋರ್ಟ್ ಇದೆ, ಇದನ್ನ ಅಮೆರಿಕ ಕೊಟ್ಟುಬಿಟ್ಟು ಅಮೆರಿಕ ಇಲ್ಲಿ ಇನ್ವೆಸ್ಟ್ ಮಾಡಲಿ ಅನ್ನುವಂಥದ್ದು ಪಾಕಿಸ್ತಾನದ ಬಯಕೆ. ಈಗಾಗಲೇ ಸಿಪೆಕ್ ಕಾರಿಡಾರ್ನ ಭಾಗವಾಗಿ ಗ್ವಾದಾರ್ ಬಂದರನ್ನ ಚೀನಾ ಕೊಟ್ಟಾಗಿದೆ. ಚೈನಾ ಅಲ್ಲಿ ಒಂದು ಬಹಳ ದೊಡ್ಡದಾದಂತಹ ಬಂದರನ್ನ ನಿರ್ಮಾಣ ಮಾಡಿದೆ, ಅದು ಟೋಟಲಿ ಫೇಲ್ಯೂರ್ ಆಗಿದೆ. ಚೈನಾ ಅಲ್ಲಿ $ಮಿಲಿಯನ್ ಗಟ್ಟಲೆ ಇನ್ವೆಸ್ಟ್ ಮಾಡಿದೆ, ಆದರೆ ಚೈನಾಗಲ್ಲಿ ಝೀರೋ ರಿಟರ್ನ್ಸ್, ಯಾವುದೇ ಹಡಗು ಅಲ್ಲಿಗೆ ಬರೋದಿಲ್ಲ. ಹೀಗಾಗಿ ಪಾಕಿಸ್ತಾನಕ್ಕೆ ಏನು ಅನಿಸ್ತಾ ಇದೆ, ಚೈನಾದಿಂದ ಏನು ಹೆಲ್ಪ್ ಆಗಿಲ್ಲ, ಅಮೆರಿಕ ಬಂದೇನಾದ್ರೂ ಪಾಸ್ನಿ ಪೋರ್ಟ್ಗೆ ಇನ್ವೆಸ್ಟ್ ಮಾಡಿದ್ದೆ ಆದ್ರೆ ಅದೊಂದು ಟ್ರಾನ್ಸ್ಪೋರ್ಟ್ ಹಬ್ ಆಗಬಹುದು, ಪಾಕಿಸ್ತಾನಕ್ಕೆ ಲಾಭ ಆಗಬಹುದು ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಆದರೆ ಪಾಕಿಸ್ತಾನದ ಮೂಲ ಉದ್ದೇಶ ಇದೇನಾ ಕೇಳಿದ್ರೆ ಖಂಡಿತವಾಗ್ಲೂ ಅಲ್ಲ. ಪಾಕಿಸ್ತಾನ ಏನು ಬಯಸ್ತಾ ಇದೆ ಅಂತಂದ್ರೆ, ಒಟ್ಟಾರೆಯಾಗಿ ಅಮೆರಿಕದ ಇನ್ವೆಸ್ಟ್ಮೆಂಟ್ ಪಾಕಿಸ್ತಾನಕ್ಕೆ ಬರಬೇಕು. ಅಮೆರಿಕ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಹೊಂದಿದ್ದೇ ಆದರೆ ಭಾರತದಿಂದ ಪಾಕಿಸ್ತಾನ ಬಚಾವಾಗಬಹುದು, ಜೊತೆಗೆ ಕುಸಿದು ಹೋಗ್ತಾ ಇರುವಂತಹ ಪಾಕಿಸ್ತಾನದ ಆರ್ಥಿಕತೆಯು ಕೂಡ ಸ್ವಲ್ಪ ಮಟ್ಟಿಗೆ ಸೇಫ್ ಆಗಬಹುದು ಅನ್ನುವಂಥದ್ದು ಅವರ ಒಂದು ಲೆಕ್ಕಾಚಾರ. ಅದು ಹೇಗೆ ಅಂತ ನಾನು ಮುಂದೆ ವಿವರಿಸ್ತೀನಿ. ಈಗ ಅಮೆರಿಕಾಗೆ ಪಾಸ್ನಿ ಪೋರ್ಟ್ ಬಗ್ಗೆ ಯಾಕೆ ಇಂಟ್ರೆಸ್ಟು? ಪಾಕಿಸ್ತಾನ ಆಫರ್ ಮಾಡಿದ ತಕ್ಷಣ ಅಮೆರಿಕ ಅದನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಇದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಇದೆ. ಯಾಕೆ ಗೊತ್ತಾ? ಪಾಕಿಸ್ತಾನ ಏನು ಕತೆ ಹೇಳ್ತಾ ಇದೆ ಅಂತಂದ್ರೆ, ಇದು ಗ್ವಾದಾರ್ ಬಂದರಿಗೂ ಹತ್ತಿರ ಇದೆ, ಇನ್ನೊಂದು ಕಡೆಯಲ್ಲಿ ಇರಾನ್ನಲ್ಲಿರುವಂತಹ ಚಾಬಹಾರ್ ಬಂದರಿಗೂ ಕೂಡ ಹತ್ತಿರ ಇದೆ. ಈ ಪಾಸ್ನಿ ಪೋರ್ಟ್ ಅಮೆರಿಕದ ಕೈಗೆ ಸಿಕ್ತು ಅಂತಂದ್ರೆ ಅರಬ್ಬಿ ಸಮುದ್ರದಲ್ಲಿ ಅಮೆರಿಕದ ಪ್ರಭಾವ ಜಾಸ್ತಿ ಆಗುತ್ತೆ. ನಾಳೆ ಒಂದು ವೇಳೆ ಇರಾನ್ ಜೊತೆಗೆ ಪರಿಸ್ಥಿತಿ ಹದಗೆಟ್ಟು ಸೈನಿಕ ಕಾರ್ಯಾಚರಣೆಗೆ ಮುಂದಾಗಿದ್ದೆ ಆದ್ರೆ ನೀವು ಈ ಬಂದರನ್ನು ಬಳಸ್ಕೊಳ್ಬಹುದು, ಕಂಪ್ಲೀಟ್ ಆಕ್ಸೆಸ್ ಅನ್ನು ನಿಮಗೆ ಕೊಟ್ಟು ಬಿಡ್ತೀವಿ. ಈ ರೀತಿಯಾಗಿ ಪಾಕಿಸ್ತಾನ ಅಮೆರಿಕಾಗೆ ಕತೆ ಹೇಳ್ತಾ ಇದೆ. ಸಹಜವಾಗಿ ಈ ಕಥೆಯನ್ನ ಕೇಳಿ ಅಮೆರಿಕಾಗೆ ಕಿವಿ ತಂಪಾಗಿರುತ್ತೆ. ಅಮೆರಿಕಾಗೆ $1-2 ಬಿಲಿಯನ್ ವೆಚ್ಚ ಮಾಡುವಂತಹದ್ದು ದೊಡ್ಡ ವಿಷಯವೇ ಆಗೋದಿಲ್ಲ. ಹೀಗಾಗಿ ಪಾಕಿಸ್ತಾನದ ಆಫರ್ ಅನ್ನ ಅಮೆರಿಕ ಒಪ್ಪಿಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಅಮೆರಿಕ ಬರೋದ್ರಿಂದ ಪಾಕಿಸ್ತಾನಕ್ಕೆ ಏನು ಹೆಲ್ಪ್ ಆಗುತ್ತೆ, ಅವ್ರ ಉದ್ದೇಶ ಏನು ಕೇಳಿದ್ರೆ, ಮುಖ್ಯವಾಗಿ ಮಿತ್ರರೇ, ಇವತ್ತು ಪಾಕಿಸ್ತಾನದಿಂದ ಅಮೆರಿಕದ ಬಹುತೇಕ ಕಂಪನಿಗಳು ಜಾಗ ಖಾಲಿ ಮಾಡ್ತಾ ಇದ್ದಾವೆ. ಅಮೆರಿಕದ ಕಂಪನಿಗಳು ಅಂತ ಮಾತ್ರ ಅಲ್ಲ, ವಿಶ್ವದ ದೊಡ್ಡ ದೊಡ್ಡ ಕಂಪನಿಗಳು ಪಾಕಿಸ್ತಾನದಲ್ಲಿ ಈ ಹಿಂದೆ ಏನು ಇದ್ವಲ್ಲ ಅವರೆಲ್ಲರೂ ಜಾಗ ಖಾಲಿ ಮಾಡ್ತಾ ಇದ್ದಾರೆ. ನಿಮಗೆ 2025 ಡೇಟಾ ಕೊಡಬೇಕು ಅಂತಂದ್ರೆ P&G ಇದು ಬಹಳ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿ, ಇದು ಪಾಕಿಸ್ತಾನದಲ್ಲಿತ್ತು. ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ಗಳನ್ನು ರೆಡಿ ಮಾಡ್ತಾ ಇದ್ದಂತಹ ಕಂಪನಿ ಇದು. ಇವರು ಇದೇ ವರ್ಷ ಬಾಗಿಲು ಮುಚ್ಚಿದ್ರು. ಹಾಗೆ ಜಿಲೆಟ್ ಕಂಪನಿ, ಈ ಜಿಲೆಟ್ ಬಗ್ಗೆ ನಿಮಗೆಲ್ಲ ಗೊತ್ತು, ಶೇವಿಂಗ್ ಬ್ರಷ್, ಶೇವಿಂಗ್ ಕ್ರೀಮ್, ಶೇವಿಂಗ್ ಬ್ಲೇಡ್ಗಳು, ಹೀಗೆ ಶೇವಿಂಗ್ ಸೆಟ್ಗಳನ್ನು ರೆಡಿ ಮಾಡುವಂತಹ ಬಹಳ ದೊಡ್ಡ ಕಂಪನಿ ಇದು. ಈ ಜಿಲೆಟ್ ಕೂಡ ಈ ಬಾರಿ ಪಾಕಿಸ್ತಾನದಲ್ಲಿ ಬಾಗಿಲು ಹಾಕಿದೆ, ಇಲ್ಲೇನು ವ್ಯಾಪಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಅಷ್ಟೇ ಯಾಕೆ, ಅಮೆರಿಕದ ದೈತ್ಯ ಕಂಪನಿ ಶೆಲ್ ಅವರು ಕೂಡ ಬಾಗಿಲು ಮುಚ್ಚಿದ್ದಾರೆ. ಮೈಕ್ರೋಸಾಫ್ಟ್ ಕೂಡ ಪಾಕಿಸ್ತಾನದಲ್ಲಿ ಬಾಗಿಲು ಮುಚ್ಚಿದೆ. ಟೋಟಲ್ ಎನರ್ಜಿ, ಫೈಜರ್ ಈ ಎಲ್ಲಾ ಕಂಪನಿಗಳು ಕೂಡ ಪಾಕಿಸ್ತಾನದಿಂದ ಜಾಗ ಖಾಲಿ ಮಾಡಿದವೆ, ಇಲ್ಲೇನು ವ್ಯಾಪಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ.
ಯಾಕೆ ಹೀಗಾಗ್ತಾ ಇದೆ ಅಂತಂದ್ರೆ, ಮೊದಲನೇದಾಗಿ ಪಾಕಿಸ್ತಾನದಲ್ಲಿ ಸ್ಟೆಬಿಲಿಟಿ ಇಲ್ಲ. ಒಂದು ರಾಜಕೀಯ ಅಸ್ಥಿರತೆಯ ವಾತಾವರಣವೇ ಇದೆ. ಭದ್ರತೆಯ ಬಗ್ಗೆ ಕಳವಳ ಇದ್ದೇ ಇದೆ. ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗಬಹುದು. ಹೀಗಾಗಿ ಎಲ್ಲ ಕಂಪನಿಗಳು ಆದಷ್ಟು ಶೀಘ್ರದಲ್ಲಿ ಏನು ಲಾಸ್ ಆಗೋದಕ್ಕೆ ಮುಂಚೆ ಇದ್ದಂತಹ ಸ್ಟೇಕ್ಸ್ಗಳನ್ನು ಮಾರಾಟ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ, ಇಲ್ಲ ಪಾಕಿಸ್ತಾನದಲ್ಲಿ ತಮ್ಮ ಕಂಪನಿಯ ಬಾಗಿಲು ಮುಚ್ಚಿ ಹೊರ ಹೋಗ್ತಾ ಇದ್ದಾರೆ. ಒಂದು ಸಲ ಈ ಟ್ರೆಂಡ್ ಶುರುವಾಯಿತು ಅಂತಂದ್ರೆ ಇದೊಂಥರ ಚೈನ್ ಲಿಂಕ್ ಇದ್ದ ಹಾಗೆ. ಒಂದೆರಡು ಕಂಪನಿಗಳು ಹೋದ್ವು ಅಂತಂದ್ರೆ ಬೇರೆ ಕಂಪನಿಗಳಿಗೂ ಕೂಡ ಅದು ಇನ್ಫ್ಲೂಯೆನ್ಸ್ ಆಗುತ್ತೆ. ಈ ರೀತಿಯಾಗಿ ಕಂಪನಿಗಳು ಬಾಗಿಲು ಮುಚ್ಚೋದಕ್ಕೆ ಶುರು ಮಾಡಿದ್ರೆ ಜನ ಉದ್ಯೋಗವನ್ನು ಕಳೆದುಕೊಳ್ತಾರೆ. ಉದ್ಯೋಗ ಹೋಯ್ತು ಅಂತಂದ್ರೆ ಜನರ ಕೈಲಿ ಕಾಸು ಓಡಾಡೋದಿಲ್ಲ, ಜನರ ಪರ್ಚೇಸಿಂಗ್ ಪವರ್ ಸಹಜವಾಗಿ ಕಡಿಮೆ ಆಗುತ್ತೆ. ಟೋಟಲಿ ಎಕಾನಮಿಯೇ ಕುಸಿತವನ್ನು ಕಾಣುತ್ತೆ. ಪಾಕಿಸ್ತಾನದಲ್ಲಿ ಸದ್ಯ ಆಗ್ತಾ ಇರುವಂತಹದ್ದು ಕೂಡ ಇದೆ. ಇವತ್ತು ಭಾರತ ಬಡತನ ರೇಖೆಯಿಂದ ಜನರನ್ನು ಹೊರಗೆ ತರ್ತಾ ಇದ್ರೆ, ಪಾಕಿಸ್ತಾನದಲ್ಲಿ ಜನ ಬಡತನ ರೇಖೆಗೆ ಹೋಗ್ತಾ ಇದ್ದಾರೆ. ಮಧ್ಯಮ ವರ್ಗದಲ್ಲಿರುವವರು ಕೂಡ ಕಡು ಬಡವರಾಗ್ತಾ ಇದ್ದಾರೆ. ಅಂದ್ರೆ ಜಿಲೆಟ್ ಕ್ರೀಮ್ ಅನ್ನು ಕೂಡ ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಜಿಲೆಟ್ ಕಂಪನಿ ವ್ಯಾಪಾರ ಇಲ್ಲದೆ ಪಾಕಿಸ್ತಾನದಲ್ಲಿ ಬಾಗಿಲು ಮುಚ್ಚುತ್ತೆ ಅಂತಂದ್ರೆ ಯೋಚನೆ ಮಾಡಿ ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಿದೆ ಅಂತ. ಈ ಪಾಕಿಸ್ತಾನದವರು ಭಾರತದ ಜೊತೆಗೆ ಕಾಂಪೀಟ್ ಮಾಡ್ತಾರಲ್ಲ, ನಾವು ಸೈನಿಕವಾಗಿ ಭಾರತವನ್ನು ಎದುರಿಸ್ತೀವಿ, ಕಾಶ್ಮೀರವನ್ನು ವಶಕ್ಕೆ ಪಡಿತೀವಿ, ಹೀಗೆಲ್ಲ ಬಾಯಿಗೆ ಬಂದಂತೆ ಮಾತನಾಡ್ತಾರಲ್ಲ. ಇತ್ತೀಚೆಗೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ವಿಶ್ವಸಂಸ್ಥೆಯಲ್ಲಿ ನಿಂತ್ಕೊಂಡು ನಾವು ಭಾರತಕ್ಕೆ ದಿಟ್ಟ ಉತ್ತರ ಕೊಟ್ಟಿದ್ದೀವಿ, ಮುಟ್ಟಿ ನೋಡಿಕೊಳ್ಳುವಂತಹ ಪ್ರತ್ಯುತ್ತರ ಕೊಟ್ಟಿದ್ದೀವಿ ಅಂತೆಲ್ಲ ಬೊಗಳದ್ನಲ್ಲ. ಇವತ್ತಿನ ಭಾರತದ ಜೊತೆಗೆ ಇವರನ್ನ ಹೋಲಿಕೆ ಮಾಡೋದಕ್ಕಾದರೂ ಸಾಧ್ಯವಾ? ಸದ್ಯ ಭಾರತದಲ್ಲಿ ಬಡತನ ರೇಖೆಯಲ್ಲಿರುವಂಥವರು ಕೇವಲ 5.3% ಮಾತ್ರ. ಅಂದರೆ ಅವರು ಕಡು ಬಡತನದಲ್ಲಿದ್ದಾರೆ. ಈ ಹಿಂದೆ ಭಾರತದಲ್ಲಿ ಇದು 27.1% ಇತ್ತು. ಅಂದರೆ ಸರಿಸುಮಾರು 22% ಜನ ಬಡತನ ರೇಖೆಯಿಂದ ಹೊರಗೆ ಬಂದಿದ್ದಾರೆ. ಇವತ್ತು ಭಾರತದ ಎಕಾನಮಿ ಎಷ್ಟು ಸ್ಟ್ರಾಂಗ್ ಆಗಿದೆ, ಜನರ ಬಳಿಯಲ್ಲಿ ಎಷ್ಟು ಕೊಳ್ಳುವ ಸಾಮರ್ಥ್ಯ ಇದೆ ಅನ್ನೋದಕ್ಕೆ ಮೊನ್ನೆ ಕೇಂದ್ರ ಸರ್ಕಾರ GSTಯನ್ನು ಕಟ್ ಆಫ್ ಮಾಡ್ತಲ್ಲ, ಇದರಿಂದ ಈ ಬಾರಿ ಹಬ್ಬದಲ್ಲಿ ಎಂತಹ ವ್ಯಾಪಾರ ಆಗಿದೆ ಗೊತ್ತಾ? ಚಿಕ್ಕದಾಗಿ ಒಂದು ಉದಾಹರಣೆ ಕೊಟ್ಟು ಬಿಡ್ತೀನಿ. ದಸರಾ ಸೀಸನ್ನಲ್ಲಿ 200% ಮಾರಾಟ ಜಂಪ್ ಆಗಿದೆ. ಭಾರತದ ಕಾರು ಕಂಪನಿ ಮಾರುತಿ ಸುಜುಕಿ 30 ವರ್ಷದಲ್ಲೇ ದಾಖಲೆಯನ್ನು ಬರೆದಿದೆ. ಅವರು ಹಬ್ಬದ ಸೀಸನ್ನಲ್ಲಿ 1,65,000 ಕಾರುಗಳನ್ನು ಮಾರಾಟ ಮಾಡಿದ್ದಾರೆ. ಟಾಟಾ 50,000 ಕಾರುಗಳನ್ನು ಮಾರಾಟ ಮಾಡಿದೆ. ಮಹೇಂದ್ರ ಕಾರುಗಳ ಮಾರಾಟದಲ್ಲಿ 65% ಇನ್ಕ್ರೀಸ್ ಆಗಿದೆ. ಸ್ಮಾರ್ಟ್ ಟಿವಿಗಳ ಮಾರಾಟದಲ್ಲಿ ಹೊಸ ದಾಖಲೆ ಸೃಷ್ಟಿಯಾಗಿದೆ. ಅಂದರೆ ಇದೇನನ್ನು ಸೂಚಿಸುತ್ತೆ ಅಂತಂದ್ರೆ, ನಮ್ಮ ದೇಶದಲ್ಲಿ ಕೊಳ್ಳುವ ಸಾಮರ್ಥ್ಯ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಈ ಹಿಂದೆ ಸಾಮಾನ್ಯ ಕಾರುಗಳನ್ನು ಇಟ್ಕೊಂಡು ಓಡಾಡ್ತಾ ಇದ್ದವನು ಈಗ SUVಗೆ ಶಿಫ್ಟ್ ಆಗ್ತಾ ಇದ್ದಾನೆ. ಅವನ ಜೀವನ ಮಟ್ಟ ಸುಧಾರಣೆ ಕಾಣ್ತಾ ಇದೆ. ಅದೇ ಪಾಕಿಸ್ತಾನದಲ್ಲಿ ಕೊಳ್ಳುವ ಸಾಮರ್ಥ್ಯವೇ ಇಲ್ಲ. ಹೀಗಾಗಿ ಅಲ್ಲಿನ ಕಂಪನಿಗಳು ಜಾಗ ಖಾಲಿ ಮಾಡ್ತಾ ಇದ್ದಾವೆ. ಈಗ ಪಾಕಿಸ್ತಾನ ಏನು ಬಯಸ್ತಾ ಇದೆ ಅಂತಂದ್ರೆ, ಈ ಬಂದರುಗಳಲ್ಲಾಗಿರಬಹುದು ಅಥವಾ ಪಾಕಿಸ್ತಾನದ ಒಂದಷ್ಟು ಮಿನರಲ್ಸ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಅಮೆರಿಕದ ಕಂಪನಿಗಳು ಅಲ್ಲಿ ಬಂದು ಇನ್ವೆಸ್ಟ್ ಮಾಡಿದ್ದೆ ಆದರೆ ಪಾಕಿಸ್ತಾನಕ್ಕೆ ಸಂಪತ್ತು ಹರಿದು ಬರುತ್ತೆ. ಜೊತೆಗೆ ಅಮೆರಿಕ ಬಂದು ಇನ್ವೆಸ್ಟ್ ಮಾಡ್ತಾ ಇದೆ ಅಂತಂದ್ರೆ ಒಂದು ಸೆಂಟಿಮೆಂಟ್ ಬಿಲ್ಡ್ ಆಗುತ್ತೆ. ಬೇರೆ ಬೇರೆ ಕಂಪನಿಗಳು ಪಾಕಿಸ್ತಾನದಿಂದ ಜಾಗ ಖಾಲಿ ಮಾಡೋದಕ್ಕೆ ಯೋಚನೆ ಮಾಡ್ತವೆ. ಅಮೆರಿಕವೇ ಬಂದು ಇನ್ವೆಸ್ಟ್ ಮಾಡ್ತಾ ಇದೆ, ಹೀಗಾಗಿ ನಮಗೆ ಇಲ್ಲೊಂದು ಭದ್ರತೆ ಸಹಜವಾಗಿದ್ದೇ ಇರುತ್ತೆ. ಪಾಕಿಸ್ತಾನವನ್ನು ದಿವಾಳಿ ಮಾಡೋದಕ್ಕೆ ಅಮೆರಿಕ ಬಿಡೋದಿಲ್ಲ, ಯಾಕೆಂದ್ರೆ ಅವ್ರ ಹಿತಾಸಕ್ತಿ ಇರುತ್ತಲ್ಲ. ಹೀಗೆಲ್ಲ ಒಂದು ಭದ್ರತೆಯ ವಾತಾವರಣ ನಿರ್ಮಾಣ ಆಗಿಬಿಡುತ್ತೆ. ಇದಕ್ಕೋಸ್ಕರವಾಗಿ ಪಾಕಿಸ್ತಾನ ಅಮೆರಿಕಾಗೆ ಅವರು ಕೇಳಿದ್ದನ್ನ ಮಾರಾಟ ಮಾಡೋದಕ್ಕೆ ಸಿದ್ಧವಾಗಿ ನಿಂತ್ಕೊಂಡ್ಬಿಟ್ಟಿದೆ. ಇದರ ಜೊತೆಗೆ ಪಾಕಿಸ್ತಾನದ ಇನ್ನೊಂದು ಲೆಕ್ಕಾಚಾರ ಏನು ಗೊತ್ತಾ? ಅಮೆರಿಕ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನದಲ್ಲಿ ಬಂದು ಇನ್ವೆಸ್ಟ್ ಮಾಡಿದ್ದೆ ಆದರೆ ಭಾರತದಿಂದಲೂ ಕೂಡ ನಮಗೊಂದು ಭದ್ರತೆ ಸಿಗುತ್ತೆ ಅಂತ. ನಿಮಗೆಲ್ಲ ಗೊತ್ತಿರಬಹುದು, ನಿನ್ನೆ ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸಿದ್ದೆ ನಾನು. ಭಾರತದ ಒಬ್ಬೊಬ್ಬರೇ ಆರ್ಮಿ ಚೀಫ್ಗಳು ಪಾಕಿಸ್ತಾನಕ್ಕೆ ಧಮಕಿ ಹಾಕ್ತಾ ಇದ್ದಾರೆ. ನಮ್ಮ ಭೂಸೇನಾ ಮುಖ್ಯಸ್ಥರಂತೂ ಇನ್ನೊಮ್ಮೆ ಏನಾದರೂ ಯುದ್ಧ ಆಗಿದ್ದೆ ಆದರೆ, ಪಾಕಿಸ್ತಾನ ಭಯೋತ್ಪಾದಕರನ್ನು ಬೆಂಬಲಿಸಿದ್ದೆ ಆದರೆ ನಾವು ಪಾಕಿಸ್ತಾನವನ್ನೇ ಭೂಪಟದಿಂದ ಅಳಿಸಿ ಹಾಕ್ಬಿಡ್ತೀವಿ, ಅದಕ್ಕೆ ಪಾಕಿಸ್ತಾನ ಸಿದ್ಧ ಆಗಿರಲಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದ್ರೆ ಆ ಮಟ್ಟಿಗೆ ಭಾರತ ಅಗ್ರೆಸಿವ್ ಆಗಿದೆ. ಭಾರತದಿಂದ ಇಂತಹ ಒಂದೊಂದು ಸ್ಟೇಟ್ಮೆಂಟ್ ಬಂದಾಗ ಪಾಕಿಸ್ತಾನದವರು ಅದಕ್ಕೆ ಎದುರುಗಡೆ ಏನೋ ಹೇಳಬಹುದು, ಅದ್ರ ಒಳಗಡೆ ಅವರಿಗಿರುವಂತಹ ತಳಮಳ ಇದೆಯಲ್ಲ, ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಅವರ ಬಯಕೆ ಏನು ಅಂತಂದರೆ, ಅಮೆರಿಕ ಬಂದು ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಆದರೆ ಯುದ್ಧದಂತಹ ಸನ್ನಿವೇಶದಲ್ಲಿ ಅವರ ಹಿತಾಸಕ್ತಿಗಳನ್ನು ರಕ್ಷಿಸಿಕೊಳ್ಳೋದಕ್ಕೋಸ್ಕರವಾಗಿ ಭಾರತದ ಮೇಲೆ ಒತ್ತಡ ಹಾಕ್ತಾರೆ. ಭಾರತ ಅಮೆರಿಕವನ್ನು ಎದುರು ಹಾಕ್ಕೊಳ್ಳೋದಿಲ್ಲ, ನಮಗೆ ಹೆಚ್ಚಿನ ಭದ್ರತೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಪಾಕಿಸ್ತಾನದ ಒಂದು ಲೆಕ್ಕಾಚಾರ. ಆದರೆ ಮಿತ್ರರೇ, ಪಾಕಿಸ್ತಾನ ಈಗೇನು ತಂತ್ರಗಾರಿಕೆ ಮಾಡ್ತಾ ಇದೆಯಲ್ಲ, ಇದು ನಿಜವಾಗ್ಲೂ ತಂತ್ರಗಾರಿಕೆ ಅಲ್ಲ, ಇದು ಶಾರ್ಟ್ ಟರ್ಮ್ ಸೊಲ್ಯೂಷನ್ ಅಷ್ಟೇ. ಈ ತಕ್ಷಣಕ್ಕೆ ಅವರಿಗೊಂದು ಸಣ್ಣ ಪರಿಹಾರ ಸಿಗಬಹುದು, ಸಣ್ಣ ರಿಲೀಫ್ ಸಿಗಬಹುದು. ಭವಿಷ್ಯದಲ್ಲಿ ಪಾಕಿಸ್ತಾನವನ್ನು ಇದೆಲ್ಲವೂ ಕೂಡ ಬರ್ಬಾದ್ ಮಾಡುವಂತಹ ವಿಚಾರಗಳೇ. ಅಮೆರಿಕ ಲಾಭ ಇಲ್ಲದೆ ಏನನ್ನೂ ಮಾಡೋದಿಲ್ಲ. ಚೈನಾ ಕೊಟ್ಟ ಸಾಲವನ್ನು ಬಡ್ಡಿ ಸಮೇತ ವಸೂಲು ಮಾಡದೆ ಬಿಡೋದಿಲ್ಲ. ಹೀಗಾಗಿ ಈ ಎರಡೂ ದೇಶಗಳ ಜಾಲದಲ್ಲಿ ಪಾಕಿಸ್ತಾನ ಸಿಕ್ಕಾಕೊಳ್ತಾ ಇದೆ. ಈಗ ಅಮೆರಿಕದ ಹತ್ರ ಪಾಕಿಸ್ತಾನ ಹೋಗ್ತಿದ್ದಂತೆ ಚೈನಾ ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತೆ. ನಾಳೆ ಚೈನಾದ ಸ್ನೇಹವನ್ನು ಕೂಡ ಪಾಕಿಸ್ತಾನ ಕಳೆದುಕೊಳ್ಳಬೇಕಾದಂತಹ ಸನ್ನಿವೇಶ ಬರುತ್ತೆ. ಬಹಳ ಇಂಪಾರ್ಟೆಂಟ್ ಸನ್ನಿವೇಶದಲ್ಲಿ ಚೈನಾ ಮತ್ತು ಅಮೆರಿಕ ಎರಡೂ ಕೂಡ ಕೈಬಿಟ್ಟಿದ್ದೆ ಆದರೆ ಪಾಕಿಸ್ತಾನ ಬೀದಿಯಲ್ಲಿ ನಿಂತ್ಕೊಳ್ಳುತ್ತೆ. ಪಾಕಿಸ್ತಾನ ನಿಜವಾಗ್ಲೂ ಈ ಎಲ್ಲ ಪರಿಸ್ಥಿತಿಯಿಂದ ಹೊರಗೆ ಬರಬೇಕು ಅಂತಂದ್ರೆ ಭಾರತವನ್ನ ಎನಿಮಿ ರಾಷ್ಟ್ರದಂತೆ ನೋಡಬಾರದು. ನಿಮಗೆ ಈ ಮಾತನ್ನ ಕೇಳಿದ್ರೆ ಆಶ್ಚರ್ಯ ಆಗಬಹುದು, ಆದ್ರೂ ಕೂಡ ಸತ್ಯ. ಯಾಕೆ ಗೊತ್ತಾ? ಪಾಕಿಸ್ತಾನ ಇವತ್ತು ಈ ಸ್ಥಿತಿಯನ್ನ ತಲುಪಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣವೇ ಅವರ ಭಾರತದ ದ್ವೇಷ.
POK ಗಿಲ್ಗಿಟ್ ಬಾಲ್ಟಿಸ್ತಾನವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಭಾರತವನ್ನು ಅವರು ಎದುರು ಹಾಕ್ಕೊಂಡ್ರು. ಭಾರತ ಇವತ್ತು ಎಲ್ಲಾ ರೀತಿಯಲ್ಲೂ ಶಕ್ತವಾಗಿರುವಂತಹ ದೇಶ. ತನ್ನ ಮಿಲಿಟರಿಯನ್ನ ಭಾರತ ಎಷ್ಟು ಸಾಮರ್ಥ್ಯಯುತವಾಗಿ ಬೇಕಾದರೂ ಇಟ್ಟುಕೊಳ್ಳಬಹುದು. ಆದರೆ ಭಾರತಕ್ಕೆ ಸರಿಸಮವಾದಂತಹ ಮಿಲಿಟರಿಯನ್ನ ಪಾಕಿಸ್ತಾನ ಇಟ್ಕೊಳ್ಳೋದಕ್ಕೆ ಹೋದ್ರೆ ಅದು ಮೂಗಿಗಿಂತ ಮೂಗುತ್ತಿ ಭಾರ ಆದಂತಾಗತ್ತೆ. ಸದ್ಯ ಆಗಿರೋದು ಕೂಡ ಅದೇ. ಪಾಕಿಸ್ತಾನ ಇಂತಹ ದುಸ್ಥಿತಿಯಲ್ಲೂ ಕೂಡ ತನ್ನ ಮಿಲಿಟರಿಗೆ ವಾರ್ಷಿಕವಾಗಿ $10 ಬಿಲಿಯನ್ ವೆಚ್ಚ ಮಾಡ್ತಾ ಇದೆ. ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ IMF ಕೊಡುವಂತಹ $2 ಬಿಲಿಯನ್, ವರ್ಲ್ಡ್ ಬ್ಯಾಂಕ್ ಕೊಡುವಂತಹ $1 ಬಿಲಿಯನ್ ಅವರು ಕೈಚಾಚಿ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಅಂತಹದ್ರಲ್ಲೂ ಕೂಡ ತನ್ನ ಮಿಲಿಟರಿಗೆ $10 ಬಿಲಿಯನ್ ವೆಚ್ಚ ಮಾಡ್ತಾ ಇದೆ. ಅದೇ ಭಾರತದೊಂದಿಗೆ ದ್ವೇಷ ಇರಲಿಲ್ಲ ಅಂತ ಅಂದುಕೊಳ್ಳಿ, ಪಾಕಿಸ್ತಾನಕ್ಕೆ ಇಷ್ಟು ದೊಡ್ಡ ಸೇನೆಯ ಅವಶ್ಯಕತೆ ಇರಲಿಲ್ಲ. ಸಾಮಾನ್ಯ ಸೇನೆ ಸಾಕಾಗಿತ್ತು. ಪಾಕಿಸ್ತಾನ ಬಹಳ ಸಿಂಪಲ್ ಆಗಿ ಈ ಒಂದು ವಿಷವರ್ತುಲದಿಂದ ಹೊರಗೆ ಬರಬಹುದು. ಅದೇನು ಕೇಳಿದ್ರೆ ತನ್ನ ಭಯೋತ್ಪಾದನೆಯನ್ನ ನಿಲ್ಲಿಸಬೇಕು. ಆಗ ಸಹಜವಾಗಿ ಭಾರತ ಯಾವುದೇ ಕಾರಣಕ್ಕೂ ಪಾಕಿಸ್ತಾನವನ್ನ ಟಾರ್ಗೆಟ್ ಮಾಡೋದಕ್ಕೆ ಹೋಗೋದಿಲ್ಲ. ಏನೋ ಬಡಪಾಯಿಗಳು ಅಂತ ಬಿಟ್ಟು ಬಿಡುತ್ತೆ. ಅದನ್ನ ಬಿಟ್ಟು ಪಾಕಿಸ್ತಾನ ಭಾರತದೊಂದಿಗೆ ಇದೇ ರೀತಿಯ ದ್ವೇಷವನ್ನ ಮುಂದುವರಿಸ್ತಾ, ನಾನು ಅಮೆರಿಕಾಗೆ ಈ ಪ್ಲೇಸ್ ಅನ್ನ ಮಾರಾಟ ಮಾಡ್ತೀವಿ, ಈ ಖನಿಜವನ್ನ ಮಾರಾಟ ಮಾಡ್ತೀವಿ, ಅಮೆರಿಕದ ಇನ್ವೆಸ್ಟ್ಮೆಂಟ್ ಬರುತ್ತೆ, ಚೈನಾದ ಇನ್ವೆಸ್ಟ್ಮೆಂಟ್ ಬರುತ್ತೆ, ಈ ಮೂಲಕವಾಗಿ ಭಾರತಕ್ಕೆ ಟಕ್ಕರ್ ಕೊಡ್ತೀನಿ ಅಂತ ಹೊರಟಿದ್ದೆ. ಆದ್ರೆ ಇದು ಪಾಕಿಸ್ತಾನದ ವಿನಾಶಕ್ಕೆ ಕಾರಣವಾಗುತ್ತೆ ಹೊರತು ಭಾರತಕ್ಕೆ ಏನೂ ಪ್ರಾಬ್ಲಮ್ ಆಗಲ್ಲ. ಸದ್ಯ ಮಿತ್ರರೇ, ಪಾಕಿಸ್ತಾನ ಕೇವಲ ಅಮೆರಿಕಾಗೆ ಪಾಸ್ನಿ ಬಂದರೂ ಮಾತ್ರ ಅಲ್ಲ, ಭವಿಷ್ಯದಲ್ಲಿ ಇಂತಹ ಅನೇಕ ಆಫರ್ಗಳನ್ನು ಮಾಡುತ್ತೆ. ತನ್ನ ಒಂದಷ್ಟು ಪ್ರದೇಶಗಳನ್ನು ಅಮೆರಿಕಾಗೆ ಮಾರ್ಕೊಂಡ್ರೂ ಕೂಡ ಆಶ್ಚರ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಅಮೆರಿಕದ ಒಂದು ವಸಾಹತು ರೀತಿಯಲ್ಲಿ ಮಾರ್ಪಾಟಾಗೋದ್ರಲ್ಲಿ ಯಾವುದೇ ಡೌಟ್ ಕಾಣ್ತಾ ಇಲ್ಲ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.